ಡೇ 5 ಆಫ್ ಮೈ ವೆಯ್ಟ್ ಲಾಸ್ ಜರ್ನಿ. ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತಿದೆ, ಸೇಮ್ ರೊಟೀನ್. ಸೊ ಜೀರಾ ವಾಟ್ರ್ ಮತ್ತು ಲೆಮನ್ ವಾಟ್ರಿಂದನೇ ಸ್ಟಾರ್ಟ್ ಆಗುತ್ತೆ ನನ್ನ ಡೇ ವಿತ್ ದಟ್ಟು. ಇವತ್ತು ಸ್ಯಾಟರ್ಡೆ ಹಾಲಿಡೇ ಬೇರೆ ಇತ್ತು. ಸೊ ಹಾಗಾಗಿ ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಜಿಮ್ಗೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ 7 o'clock ಗೆದ್ದೆ. ಅದೊಂದು ಮಿಸ್ಟೇಕ್ ಆಯಿತು. ಅದಾದಮೇಲೆ ಇದು ಒಂದು ರೆಸಿಪಿ ಕೊಡ್ತಾಯಿದ್ದೀನಿ ನೋಡಿ, ಹೈ ಪ್ರೋಟೀನ್ ದೋಸೆ. ಇದಕ್ಕೆ ನೀವು ಹೆಸರು ಕಾಳಾರ ಹಾಕೋಬೋದು, ಆಮೇಲೆ ತಡ್ಡಿ ಕಾಳಾರ ಹಾಕೋಬೋದು, ಕಡಲೆಬೇಳೆನಾರ ಹಾಕೊಳ್ಳಿ, ಯಾವುದಾದ್ರೂ ದಾಲ್ ಹಾಕೊಳ್ಳಿ, ಯಾವುದಾದ್ರೂ ಕಾಳು ಹಾಕೊಳ್ಳಿ. ಇಟ್ಸ್ ಹೈ ಪ್ರೋಟೀನ್. ಸೊ ಅದನ್ನು ನೆನೆ ಹಾಕಿ, ಇನ್ನೂ ಸ್ವಲ್ಪ ನೆನೆ ಬೇಕಿದ್ದು, ಬಟ್ ಟೈಮ್ ಇಲ್ಲ ನನ್ನ ಹತ್ರ. ನೆನೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಹಾಕೋಬೋದು, ಜೀರಿಗೆ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು, ಕಡಿಪತ್ತ. ಆಮೇಲೆ ನೀವು ಪಾಲಕ್ಕಿದ್ರೆ ಪಾಲಕ್ಕೂ ಹಾಕೋದು. ಜಾಸ್ತಿ ಹಾಕ್ಬಿಡಿ, ಪಾಲಕ್ಕು ತೆಳ್ಳಗಾಗ್ಬಿಡುತ್ತೆ, ದೋಸೆ ಬರೋಲ್ಲ ಸರಿಗೆ. ಇಷ್ಟನ್ನು ಹಾಕಿ ನೀವು ತವಾ ಮೇಲೆ ರುಬ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ತವಾ ಮೇಲೆ ಹಾಕಿ ದೋಸೆ ಮಾಡಿಕೊಂಡ್ರೆ ಆ್ಯಸ್ ಯೂಶ್ವಲ್ ದೋಸೆ ಥರನೇ ಆಗುತ್ತೆ. ದೋಸೆ ಥರನೇ ಟೇಸ್ಟ್ ಬರುತ್ತೆ. ಇನ್ ಫ್ಯಾಕ್ಟ್ ದ ಟೇಸ್ಟ್ ಈಸ್ ಮೋರ್ ಬೆಟರ್ ದ್ಯಾನ್ ನಾರ್ಮಲ್ ದೋಸೆ. ಇದಕ್ಕೆ ಬೇಕಾದ್ರೆ ಒಂದು ಅರ್ಧ ಸೌಟು ನೀವು ನಾರ್ಮಲ್ ಅಕ್ಕಿ ಹಿಟ್ಟನ್ನು ದೋಸೆ ಹಿಟ್ಟು ಹಾಕ್ಕೊಂಡ್ರು ಅದು ಇನ್ನೂ ಒಳ್ಳೆಯದು. ಯಾಕೆಂದರೆ ಬರೀ ಪ್ರೋಟೀನ್ ಅಲ್ಲ, ಅದ್ರ ಜೊತೆಗೆ ಅಕ್ಕಿ ಸೇರಿಸಿ ಮಾಡಿದ್ರೆ ಅದು ಇಟ್ ವಿಲ್ ಬಿ ಕಂಪ್ಲೀಟ್ಲಿ 11 ಅಮೈನೋ ಆ್ಯಸಿಡ್ ಸಿಗುತ್ತೆ. ಸೊ ಅದ್ರ ಮೇಲೆ ನಾನು ನೋಡಿ ಫ್ರೆಂಡ್ಸ್, ಊಟ ಇನ್ನೂ ತುಂಬ ಟೇಸ್ಟಿಯಾಗಿದೆ. ಪ್ರೋಟೀನ್ ದೋಸೆ. ತುಂಬ ಲೈಟ್ ವೇಟ್ ಇದೆ. ವಾಪಸ್ ಕಮ್ಮಿಂಗ್ ಬ್ಯಾಕ್ ಟು ಡಯಟ್ ಇದೆಯಲ್ಲ, ಬ್ರೇಕ್ ತೊಗೋಬಾರ್ದಪ್ಪ. ಲಿಟ್ರಲಿ ಅದರಲ್ಲೂ ಲಾಂಗ್ ಬ್ರೇಕ್ ತೊಗೊಳ್ಳೇಬಾರ್ದು. ಇಟ್ಸ್ ವೆರಿ ಡಿಫಿಕಲ್ಟ್. ಮತ್ತೆ ವಾಪಸ್ ಅಲ್ಲಿಗೆ ಬರೋದಿದೆಯಲ್ಲ, ಬಾಡಿ ಕೇಳಲ್ಲ. ಮೆಲ್ಟಿಂಗ್ ಇನ್ ದ ಮೌತ್. ಉಪ್ಸಾರು ಖಾರ. ರಾಗಿ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ. ಬೆಣ್ಣೆ ಇರಬೇಕು. ಅದಾದಮೇಲೆ ನನ್ನ ಡೇ ಸ್ಟಾರ್ಟ್ ಆಯಿತು. ಅಡುಗೆಲ್ಲ ಮಾಡಿ ಇಟ್ಬಿಟ್ಟು 1 ಗಂಟೆ ಬೇರೆ ಅಂದ್ಕೊಂಡೆ ನಾನು ಹೋಗ್ಬಿಡ್ತೀನಪ್ಪ ಜಿಮ್ಗೆ ಬಂದುಬಿಡ್ತೀನಿ ಅಂತ. ಆಗಲಿಲ್ಲ. ಆಮೇಲೆ ಇನ್ನೇನು ಮಾಡಿ ಫ್ರಿಜ್ ಕ್ಲೀನ್ ಮಾಡೋದಿದೆ, ಮತ್ತು ಫ್ರಿಜ್ ಕ್ಲೀನ್ ಮಾಡಿ ಆಮೇಲೆ ಊಟಕ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆಲ್ಲ ಮಾಡಿ ಇಟ್ಬಿಟ್ಟಿದ್ದೆ. ಅಡುಗೆಲ್ಲ ಮಾಡಿ ಇಟ್ಬಿಟ್ಟು ಫ್ರಿಜ್ಜನ್ನೆಲ್ಲ ಒಂದು ಕಡೆಯಿಂದ ತೆಗೆದು ಎಲ್ಲ ತುಂಬ ರಶ್ ಆಗಿಬಿಟ್ಟಿತ್ತು. ಆಫ್ಟರ್ ಗಣಪತಿ ಪೂಜೆ ಆದಮೇಲೆ ತರಕಾರಿ ತುಂಬ ತೆಗೆರೋದ್ರಿಂದ ನಾನು ಫ್ರಿಜ್ಜು ಬೇಗನೆ ಕೊಳೆ ಆಗುತ್ತೆ. ತೆಗಿಯೋದು ಇಡೋದು ನಾನೇನು ಉಳಿಸಿ ಇಡೋದಿಲ್ಲ ಅಡುಗೆ ಎಲ್ಲ, ಬಟ್ ಸ್ಟಿಲ್ ಕೊಳೆ ಆಗುತ್ತೆ ಬೇಗ ಫ್ರಿಜ್ ನನ್ನ ಪ್ರಕಾರ. ಅಥವಾ ನನಗೆ ಗೊತ್ತಿಲ್ಲ, ನಾನೇ ಬೇಗ ಸ್ವಲ್ಪ ಜಾಸ್ತಿ ಓವರ್ ಆಡ್ತೀನಿ ಏನೋ, ಅದು ಗೊತ್ತಿಲ್ಲ. ಒಟ್ಟು ಫ್ರಿಜ್ ಕ್ಲೀನ್ ಆಗಿಲ್ಲ ಅಂದರೆ ನಂಗೆ ಒಂಥರ ಇರಿಟೇಷನ್ ಆಗುತ್ತೆ. ಸೊ ಯಾಕೆಂದರೆ ಸಾಮಾನುಗಳು ಸರಿ ಕೈಗೆ ಸಿಗೋಲ್ಲ, ಆವಾಗ ಅಡುಗೆ ಮಾಡೋಕ್ಕೆ ಮನ್ಸು ಬರೋಲ್ಲ. ಸೊ ಯಾವಾಗ ನಾವೊಂದು ಸಿಸ್ಟಮೆಟಿಕ್ಕಾಗಿ ಇಟ್ಟಿರ್ತೀವಿ ವಸ್ತು ಕೈ ಸಿಗಂಗೆ, ಆವಾಗ ನಮ್ಮ ಲೈಫ್ ನಿಜವಾಗ್ಲೂ ಈಸಿ ಆಗುತ್ತೆ. ಅದರ್ವೈಸ್ ಇಟ್ಸ್ ರಿಲಿ ವೆರಿ ಡಿಫಿಕಲ್ಟ್. ಏನು ಮಾಡ್ತೀವಿ, ತರಕಾರಿ ಏನೋ ತಂದ್ಬಿಟ್ಟು ಡೈರೆಕ್ಟಾಗಿ ಫ್ರಿಜ್ ಒಳಗೆ ಇಟ್ಬಿಟ್ರೆ ಅಡುಗೆ ಮಾಡುವಾಗ ಭಾಳ ತಲೆ ಕೆಡುತ್ತೆ, ಒಂಥರ ಬೇಜಾರಾಗುತ್ತೆ, ಇರಿಟೇಷನ್ ಆಗುತ್ತೆ. ಅದನ್ನು ತೊಳೆದು ಒಣಗಿಸಿ ಎಲ್ಲ ಒಂದು ಕಡೆ ಬಾಕ್ಸ್ಗಾಗಿ ಇಟ್ಬಿಟ್ರೆ ನೀವು ಯಾವ್ದು ಬೇಕಾದ ತೊಗೊಂಡು ಮಾಡೋಕೆ ಎಷ್ಟು ಈಸಿ ಆಗುತ್ತೆ ಗೊತ್ತಾ. ಅವತ್ತು ಒಂದಿನ ತರಕಾರಿ ತಂದಿದ್ದ ದಿನ ಮಾತ್ರ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರ್ವೈಸ್ ನೀವು ಯಾವ್ಯಾವಾಗ ಮಾಡ್ತೀರೋ ಆವಾಗ ನಿಮಗೆ ಈಸಿ ಆಗುತ್ತೆ. ಸೊ ಎಲ್ಲ ತೆಗೆದ್ಬಿಟ್ಟು ಆಚೆಗೆ ಇಟ್ಬಿಡ್ತೀನಿ ಫ್ರಿಜ್ಜಿಂದ ಒಳಗಡೆ ಎಲ್ಲ. ಸೊ ಅದಾದಮೇಲೆ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಜಾಸ್ತಿ ಬೇರೆ ಏನೂ ಕೊಳೆ ಆಗಿರಲಿಲ್ಲ ಜಾಸ್ತಿ, ಬಟ್ ಕೆಳಗಡೆ ಡೌನ್ ವೆಜಿಟೇಬಲ್ದು ಆ ಬಾಕ್ಸ್ ಇದೆಲ್ಲ, ಟ್ರೇ ಇದೆಯಲ್ಲ, ಅದು ಮಾತ್ರ ಜಾಸ್ತಿ ಕೊಳೆ ಆಗಿತ್ತು. ಸೊ ಹಾಗಾಗಿ ಅಲ್ಲನ್ನೆಲ್ಲ ತೊಳೆದು ಅದ್ರದ್ದು ನೋಡಿ ಬೀಳಿಸ್ಬಿಟ್ಟೆ ಬೇರೆ. ಅದೊಂಚೂರು ಕ್ರ್ಯಾಕು ಬೇರೆ ಆಗಿದೆ. ಹೊಸ ಫ್ರಿಜ್ ಬೇರೆ. ಅಯ್ಯೋ ಕೇಳಿಬಿಡಿ, ಏನು ಮಾಡೋಕ್ಕಾಗಲ್ಲ, ಇದು ಆಗೋಯ್ತು. ಜಿಮ್ಗೆ ಹೋಗಿ ಬಂದುಬಿಡ್ತೀನಿ 6 ಗಂಟೆಗೆ ಅಂದ್ಕೊಂಡಿದ್ದೆ, 7 ಗಂಟೆಗೆ ಎದ್ದೆ. ಅದಾದಮೇಲೆ ನಾಷ್ಟ ಕೊಟ್ಟು ಹೋಗ್ತೀನಿ ಅಂದ್ಕೊಂಡೆ, ನಾಷ್ಟ ಕೊಟ್ಟು ಹೋಗೋಕ್ಕಾಗಲಿಲ್ಲ. ಅಡುಗೆ ಮಾಡಿ ಇಟ್ಬಿಟ್ಟು ಹೋಗ್ತೀನಿ ಅಂದ್ಕೊಂಡೆ, ಆಗಲಿ ನೀವೆಲ್ಲ ಇಟ್ಕೊಂಡಿದ್ದೀನಿ ಕೆಲಸ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವಿತ್ ಅ ಹೌಸ್ ವೈಫ್. ದೇರ್ ಇಸ್ ನೋ ಫಿಕ್ಸ್ ಟೈಮ್ ಫಾರ್ ಮೈ ಫಿಟ್ನೆಸ್ ಜರ್ನಿ. ಐ ನೀಡ್ ಟು ಡಿಗ್ ಔಟ್, ದಟ್ಸ್ ಇಟ್. ಫ್ರಿಜ್ ಕ್ಲೀನ್ ಆಗಿದ್ರೆ ಎಲ್ಲ ವೆಜಿಟೇಬಲ್ ಇಡೋಕ್ಕೆ ಚೆನ್ನಾಗಿ ಮಜಾ ಬರುತ್ತೆ, ಇಲ್ಲಾಂದ್ರೆ ಒಂಥರ ಆಗುತ್ತೆ.
ಸೊ ಹಂಗೋ ಹಿಂಗೋ ಎಲ್ಲ ಬಾಕ್ಸ್ ಎಲ್ಲ ತೊಳೆದು ಇದೆಲ್ಲ ಸೊಪ್ಪುಗಳು ತುಂಬಿಡೋಕ್ಕೆ ಈಸಿಯಾಗಿದೆ. ಯಾಕೆಂದ್ರೆ ನಾನು ಸೊಪ್ಪು ಜಾಸ್ತಿ ಸ್ಟೋರ್ ಅಂದರೆ ಸ್ಟೋರ್ ಅಂದರೆ 2-3 ದಿನಕ್ಕೆ ಬೇಕಾಗಷ್ಟು. ಈಗ ಸೊಪ್ಪನ್ನು ಸುಮ್ಮನೆ ಏನೋ ಒಂದು ಪಾತ್ರೆಗೆ ಹಾಕಿಟ್ಬಿಟ್ಟು ಒಂಥರ ಫ್ರಿಜ್ಜಲ್ಲೆಲ್ಲ ಹರಡಿಬಿಡುತ್ತೆ, ಅಂಟ್ಕೊಳ್ಳುತ್ತೆ. ಆಮೇಲೆ ಅದನ್ನು ಕ್ಲೀನ್ ಮಾಡೋಕ್ಕೆ ಟೈಮ್ ತೊಗೊಳೋದು. ಅದಕ್ಕಾಗಿ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ. ಸೊ ತೊಳೆದು ಒಣಗಿಸಿ ಅವಾಗ ಚೆನ್ನಾಗಿರುತ್ತೆ. ಯಾವಾಗ ಬೇಕು ಅವಾಗ ಕಟ್ ಮಾಡಿ ಯೂಸ್ ಮಾಡ್ಕೊತೀನಿ. ಅದಾದಮೇಲೆ ನೋಡಿ ಇಷ್ಟೊಂದು ತರಕಾರಿ ಎಲ್ಲ ತಂದುಬಿಟ್ಟಿದ್ರು, ಫ್ರೂಟ್ಸ್ ಎಲ್ಲ ತಂದಿದ್ರು, ಅದನ್ನೆಲ್ಲ ತೊಳಿಬೇಕಾಗಿತ್ತು. ಸೊ ಅದನ್ನು ತೊಳೆದು ಒಣಗಿಸಿ ಇಟ್ಬಿಟ್ರೆ ಸಾಕು ಅಂದ್ಬಿಟ್ಟು ಕಡಲೆಕಾಯಿ ಬೇರೆ ತಂದಿದ್ರು. ಕಡಲೆಕಾಯಿನೂ ಎಲ್ಲ ತೊಳೆದು ಒಂದು ಕಡೆಯಿಂದ ಇದೆಲ್ಲ ಟೈಮ್ ತೊಗೊಳುತ್ತೆ. 1 hour ಅಂತೂ ತೊಗೊತು ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಸೊ ಕ್ಲೀನ್ ಮಾಡಿ ಚಿಕ್ಕ ಮಗನ ಹೆಲ್ಪ್ ತೊಗೊಂಡೆ. ಸ್ವಲ್ಪ ಅವನಿಗೆ ಬಪ್ಪ ಅಂತ ಒಂದು ಸ್ವಲ್ಪ ಪುಸಿ ಹೊಡೆದು ಏನಾದ್ರು ಹೇಳಿ ಹೊಗಳಿದ್ರೆ ಸ್ವಲ್ಪ ಅವಾಗ ಮಾಡ್ತಾರೆ, ಬೈದರೆ ಅಂತೂ ಖಂಡಿತ ಮಾಡಲ್ಲ. ಸೊ ಹಾಗಾಗಿ ಒಂದು ಕಡೆಯಿಂದ ನೀರೊಳಗಡೆ ಹಾಕಿ ಒಂದು ಬಾಕ್ಸ್ ಹಾಕಿ ಇಟ್ಕೊತೀನಿ. ಅದರೊಳಗಡೆ ಎಲ್ಲ ತರಕಾರಿಗಳನ್ನ ಒಂದೊಂದೇ ತೊಳೆದು ಇನ್ನೊಂದು ಪಾತ್ರೆಗೆ ಹಾಕಿ ಅದನ್ನು ತೊಗೊಂಡೋಗಿ ಒಂಡಾಕ್ತೀನಿ ನಾನೇ. ಬಟ್ ಇವತ್ತೇನೋ ಸ್ವಲ್ಪ ಕರೆದೆ ಬಂದು, ಅದರ್ವೈಸ್ ಇವೆಲ್ಲ ಕೆಲಸ ನಾನೇ ಮಾಡ್ಕೊತೀನಿ. ಈ ಮೊದಲು ಇಷ್ಟೆಲ್ಲ ಕೆಲಸ ಮಾಡೋಕೆ ನಂಗೆ ಸುಸ್ತಾಗ್ಬಿಡೋದು. ಯಾವಾಗ ವೆಯ್ಟ್ ಇದ್ದೆ ಅವಾಗ ತುಂಬ ನಂಗೆ ಇರಿಟೇಷನ್ ಆಗೋದು, ಸಿಟ್ಟು ಬರೋದು, ಕೋಪ ಬರೋದು ಎಲ್ಲ ಬರೋದು. ಸೊ ಬಟ್ ಏನು ಮಾಡೋಕ್ಕಾಗತ್ತೆ, ಅವಾಗ ಹಂಗಿತ್ತು. ಈಗ ನಾನು ಯಾವಾಗ ನೀವೊಂದು ಲೈಫ್ ಸ್ಟೈಲು, ಫುಡ್ಡು, ಈಟಿಂಗು, ನಿದ್ದೆ ಇವೆಲ್ಲ ಚೇಂಜ್ ಮಾಡ್ಕೊಂಡಾದ್ಮೇಲೆ ಎವ್ರಿಥಿಂಗ್ ಹ್ಯಾಸ್ ಚೇಂಜ್. 80% ನನ್ನ ಮೆಂಟಲ್ ಹೆಲ್ತು ಕೂಡ ಚೇಂಜ್ ಆಗಿದೆ. 20% ಇದೆ ಅಂದ್ಕೊಂಡೆ ನಾನು, ಪೀರಿಯಡ್ಸ್ ಟೈಮಲ್ಲಿ ಎಸ್ಪೆಷಲಿ. ಅದರ್ವೈಸ್ ನನಗೆ ಭಾಳ ಚೇಂಜಸ್ ಆಗಿದೆ ನನ್ನ ಬಾಡಿನಲ್ಲಿ, ಎನರ್ಜಿ ಲೆವೆಲಲ್ಲಿ. ದಟ್ ಈಸ್ ಅ ಚೇಂಜ್. ಟೊಮ್ಯಾಟೊ ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕಷ್ಟೆ. ನಾನು ಏನಕ್ಕೆ ಈಗಲೇ ಮಾಡ್ತೀನಿ, ಊಟ ಆದಮೇಲೆ ಯಾರಪ್ಪ ಮಾಡ್ತಾರೆ ಅಂತ ಮುಗಿಸ್ಬಿಟ್ಟು ಒಮ್ಮೆಗೆ ಊಟ ಕುತ್ಕೋತೀನಿ ಅಂತ. ಲೆಮನ್ ಮನೇಲಿ ಆಲ್ರೆಡಿ ಇದೆ, ಇಷ್ಟೊಂದು ಲೆಮನ್ ತಂದಿದ್ದಾರೆ. ಹೆಂಗೆ ಹೇಳೋದು, ಯಶು ಬಾಮ ಇಲ್ಲಿ ಚಿನ್ನೋ, ಯಶು ಹೂ ಇಸ್ ಗೋನಾ ಹೆಲ್ಪ್ ಅಮ್ಮ, ಯಶು ಬೇಬಿ ಹೂ ಇಸ್ ಗೋನಾ ಹೆಲ್ಪ್ ಅಮ್ಮ ಪಪ್ಪಾಗೆ ಮೊಬೈಲ್ಗೆ. ನನ್ನ ಬಂಗಾರ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ಗೊತ್ತಾ ಗಾಯ್ಸ್. ತೆಗಿಬೋದು ಆ ಕಡೆಗೆ ನಾವು ತರಕಾರಿಗಳು ಹಾಕೋ ಬಮ್ಮನೆ ಬನ್ನಿ, ಇವೆಲ್ಲ ತಗೊಂಡೋಗಿ ಅಲ್ಲಿ ಇಟ್ಕೊಡ್ಬೇಕು, ಅಲ್ಲಿ ಡ್ರೈ ಮಾಡೋಕೆ ಸೂಪರಾಗಿ ಹೆಲ್ಪ್ ಮಾಡ್ತಾನೆ, ನೀಟು. sometimes ಒಂದ್ಸಲ ನೀರಲ್ಲಿ ಮಾಡಿಬಿಡ್ತೀನಿ, ಅದು ಫ್ರಿಜ್ಜಲ್ಲಿ ಇಡೋಕೆ ಈಸಿ ನನಗೆ. ಮುಗಿತಾ ಇಲ್ಲ ಗಾಯ್ಸ್, ಮುಗಿತಾ ಇಲ್ಲ. ಅದೇನೋ ನಂಗೆ ಗಾಯ್ಸ್ ಗೀಸೆಲ್ಲ ಮಾಡೋಕ್ಕೆ ಇಷ್ಟ ಆಗಲ್ಲ. ಬಪ್ಪ ಚೀಲ ತೊಗೊಂಬಾರ್ದು, ಎದುರು ಎತ್ಕೊಂಬ ಬಂಗಾರ. ಕೊಡಮ್ಮ ತೊಗೊಂಡೋಗಿ ಕೊಡ. ಹೆಂಗೆ ಹೋಟೆಲಿಗೆ ಅವ್ನು ಫಿನಿಶ್ ಮಾಡಿ ತೊಗೊಂಡೋಗಿ ಎಲ್ಲನೂ ಹೆಲ್ಪ್ ಮಾಡ್ದೆ ನನ್ನ ಚಿಕ್ಕವನು ಯಶು. ಸೊ ಎಲ್ಲ ತೊಳೆದು ಕೊಟ್ಟೆ. ಎಲ್ಲ ಒಂದು ಸಣ್ಣ ಹೆಲ್ಪು ಕೂಡ ಸಮ್ಟೈಮ್ಸ್ ಯೂಸ್ ಆಗುತ್ತೆ. ಬೆಳಗ್ಗಿಂದ ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ ನಾನು ಅಡುಗೆ. 3 ಥರ ಸಬ್ಜಿ, ಒಂದು ದಾಲು, ಆಮೇಲೆ ಒಂದು ಬದನೆಕಾಯಿ ಪಲ್ಯ, ಎಣ್ಣೆಗಾಯಿ, ಆಮೇಲೆ ಒಂದು ಚಪ್ರದವರೆಕಾಯಿ ಅಂತಾರೆ ಅದ್ರ ಪಲ್ಯ ಎಲ್ಲ ಮಾಡಿದೆ. ಸೊ ಅದನ್ನೆಲ್ಲ ಮಾಡಿ ಅದ್ರ ಮೇಲೆ ಇದಾದಮೇಲೆ ಇದು ಮಾಡೋದು ಕಂಟಿನ್ಯೂಸ್ ಆಗೋಯ್ತು. ಯಾಕೆಂದ್ರೆ ಅದ್ರ ಮೇಲೆ ವಾಕಿಂಗು, ಯೋಗ ಎಲ್ಲ ಆಯಿತು. ಸೊ ಅದಾದಮೇಲೆ ಕಡಲೆಕಾಯಿ ನೆನೆ ಹಾಕಿ ಅದನ್ನು ತೊಳೆದು ಇಟ್ಟೆ. ಫಸ್ಟು ರುಚಿ ಇಲ್ಲ, ಇವೆಲ್ಲ ಫಾರಮ್ ಹೈಬ್ರಿಡ್ ಅಲ್ವಾ. ಸೊ ಹಾಗಾಗಿ ರುಚಿ ಏನು ಇರಲಿಲ್ಲ ಜಾಸ್ತಿ. ನಮ್ಮ ಮನೆಯವ್ರು ತಂದರೆ ತರಕಾರಿ ಸಖತ್ ಜಾಸ್ತಿ ತಿಂತಾರೆ ನೋಡಿ. ಇದು ಚಪ್ರದವರೆಕಾಯಿ ಪಲ್ಯ ಮಾಡಿದೆ, ಆಮೇಲೆ ಬದನೆಕಾಯಿ ಎಣ್ಣೆಗಾಯಿ, ಮತ್ತು ಸ್ವಲ್ಪ ದಾಲಂತೂ ಬೇಕೇ ಬೇಕು. ದಾಲ್ ಇಲ್ಲದೆ ನಮ್ಮ ಮನೇಲಿ ನೀರಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗನಿಗಂತೂ ದೊಡ್ಡವನಿಗೆ ಬೇಕೇ ಬೇಕು. ನೋಡಿ ತರಕಾರಿ ಎಲ್ಲ ಎಷ್ಟು ತೊಳೆದು ನನ್ನ ಮಗನೇ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದೆ. ಅದು ಮಾಡಿದ್ರೆ ಮಾತ್ರ ನೀಟಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ. ಅದಾದಮೇಲೆ ಊಟ ಕೂತ್ಕೊಂಡು ಊಟ ಮಾಡಿದ್ವಿ. ಅದಾದಮೇಲೆ ಇವತ್ತಿನೇನೂ ಶೂಟ್ ಮಾಡಲಿಲ್ಲ. ಈವ್ನಿಂಗ್ ಈವ್ನಿಂಗ್ ಏನು ನಾನು ತಿಂತೀನಲ್ಲ ಅದೇ ಡಿನ್ನರ್ ಹೆವಿಯಾಗಿ ಹೋಗಿರುತ್ತೆ. ಸೊ ಹಾಗಾಗಿ ಎಗ್ ನಾನು ತಿಂತೀನಿ. ಸೊ ಅಲ್ಲಿಗೆ ಫಿನಿಶು. ಸಮ್ಟೈಮ್ಸ್ ಒಂದೊಂದ್ಸಲ ಹೊಟ್ಟೆ ಹೆಸರು ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ಉಳಿದಿದ್ದೇನೆ ತಿಂತೀನಿ. ಅದು ಬಿಟ್ಟರೆ
ಇನ್ನೇನೂ ಇಲ್ಲ. ಸೊ ಇದು ದಿನ ಹಾಗೆ ನೆಕ್ಸ್ಟ್ ನಾನು ಎವ್ರಿ ವೀಕಲ್ಲಿ ನಾನು ನಿಮಗೆ ವೇಟನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಕಾಯ್ತಾಯಿರಿ, ಲೈಕ್ ಮಾಡೋದು ಖಂಡಿತ ಮರಿಬೇಡಿ. ನಿಮ್ಮ ಒಂದು ಲೈಕು ಕಾಮೆಂಟ್ಸು ನನಗೆ ಇನ್ಸ್ಪೈರ್ ಮಾಡುತ್ತೆ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಅಲ್ಲಿವರೆಗೆ ನಮಸ್ಕಾರ.